ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದರು ಅಣ್ಣ, ರಜಾ ಮಾಡಿದಾರಂತೆ, ಅವರು ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ವಿಷಯ ನಾನು ನಿಮಗೆ ಶೇರ್ ಮಾಡಲೇಬೇಕು. ಏನಪ್ಪ ಅಂದರೆ ನನ್ನ ವೀಡಿಯೋಸು ಜಾಸ್ತಿ ರೀಚ್ ಆಗ್ತಾ ಇಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಐ ಹೋಪ್ ಯಾರಿಗೂ ಇಷ್ಟ ಆಗ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನನ್ನ ಎಫರ್ಟ್ ಏನಿದೆಯೋ ಅದನ್ನು ನಾನು ಹಾಕಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇಲ್ಲಾಂದರೆ ಡಿಮೋಟಿವೇಶನ್ ಆಗಿಬಿಡುತ್ತೆ. ಯಾಕೆ ಅಂದರೆ ಯಾರಿಂದನಾದರೂ ಸ್ವಲ್ಪ ಪುಷ್ ಸಿಕ್ತು ಅಂದರೆ ಅವ್ರು ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಂತ ಹೇಳ್ತಾರೆ ಪುಷ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಂಗೆ ಗೊತ್ತಿಲ್ಲ. ಜೀವನ ತುಂಬ ಪಾಠ ಕಲಿಸಿದೆ ನಮಗೆ. ಯಾರು ಹೇಳಿಕೊಟ್ಟು ನಾವು ಯಾವುದನ್ನು ಕೂಡ ಮಾಡಿಲ್ಲ. ನಾನು ಆ ಥರದ ಹುಡುಗಿ ಕೂಡ ಅಲ್ಲ. ಡಿಮೋಟಿವೇಶನ್ ಆದರೂ ಪರವಾಗಿಲ್ಲ, ಮೋಟಿವೇಶನ್ ಆದರೂ ಪರವಾಗಿಲ್ಲ. ನಾನೊಂದು ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ. ಅದೇನು ಅಂತ ನಾನು ನಾಳೆ ರಿವೀಲ್ ಮಾಡ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಏನು ಚಾಲೆಂಜ್ ತೊಗೊಂಡಿದ್ದಾಳೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು. ಹೌದು, ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಹೇಳ್ತೀನಿ, ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ. ಸೊ ಓಕೆ, ಪಾಯಿಂಟಿಗೆ ಬರೋಣ. ಅಣ್ಣ ಬರ್ತೀನಿ ಅಂತ ಹೇಳಿದರು. ಸರ್ಪ್ರೈಸು ಅಂತಲೇ ಏನಿಲ್ಲ, ಫೋನ್ ಮಾಡಿದರು ಅಷ್ಟೇ. ಬರ್ತಾ ಇದ್ದಾರೆ. ಮತ್ತು ನಾಳೆ ಬೆಳಗ್ಗೆ ಹೊರಟೋಗ್ತಾರೆ. ಅವರು ಹೋಟೆಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವರು ಬೊಮ್ಮನಹಳ್ಳಿಯಲ್ಲಿ. ನೆಕ್ಸ್ಟ್ ಅವ್ರದ್ದು ಹೋಟೆಲ್ ಹೋಗ್ಬಿಟ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ. ನಾಳೆ ಗುರುವಾರ ಆಗಿರೋದ್ರಿಂದ ಹೂವು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೈಟೇ ಪ್ರಿಪೇರ್ ಮಾಡ್ಕೊತೀನಿ ನಾನು ಪೂಜೆಗೆ, ಯಾಕಂದರೆ ಬೆಳಗ್ಗೆ ಆಗಲ್ಲ. ಎಲ್ಲನೂ ಪರ್ಚೇಸ್ ಮಾಡ್ಕೊಂಬಂದು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ 6 or 7 o'clock ಒಳಗಡೆ ಪೂಜೆ ಮುಗಿಸ್ಬಿಡ್ತೀನಿ. ಓಕೆ, ಹೋಗೋಣ ಹಾಗಾದರೆ ಹೂವು ತರಲಿಕ್ಕೆ. ಸರಿ, ಬನ್ನಿ. ಯಾವುದಿದು ರೋಡು ಚೆನ್ನಾಗೇ ಇಲ್ಲ. ಹೆಂಗೆ ಬಂಗಡಿ ಹಾಡು ಹೇಳೋದು? ಅಳ್ಬಾರ್ದಲ್ಲ, ಗೊಂಬು ಅಳುತ್ತಾ? ಅಮ್ಮನ ಗೊಂಬು ಯಾರಿಗೂ ಕೊಡಲ್ವಂತ ಅವರು. ಇದು ಎಂಥದ್ದು, ಮೆಡಿಟೇಷನ್ಗೆ ಕೆಳಗಡೆನೆ ಮೆಡಿಟೇಷನ್ ಮಾಡ್ತಾರೆ. ಅದು ಯಾವ ಮುಂಚೆಯಿಂದನೂ ಲೈಟ್ ಆನ್ ಇದೆ. ಅದು ರಾಯಲ್ ಮಾರ್ಟಲ್ಲಿ ಏನೋ ಸೇಲ್ ನಡೀತಿದೆ, ಕ್ರಿಸ್ಮಸ್ ಸೇಲು. ರಾಗು ಬಟ್ಟೆ ಎಲ್ಲ ಸಿಗ್ಬೋದು ಮಕ್ಕಳಿಗೆ, ಇಟ್ಕೊಂಬರ್ಬೇಕು. ರಾಯಲ್ ಮಾರ್ಟಲ್ಲಿ ಕ್ರಿಸ್ಮಸ್ ಸೇಲ್ ನಡೀತಾ ಇರೋದ್ರಿಂದ ನಾನು ಇಯಂಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇಯಂಗೆ 14 ಬಂತು ಅಂದರೆ 11 months ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೋಗಿದ್ದೆ. ಆದರೆ ಏನು ಮಾಡ್ತೀರಾ, ನನಗೆ ಡ್ರೆಸ್ಸೇ ಸಿಗಲಿಲ್ಲ. ಅವ್ರನ್ನ ಕೇಳಿದೆ ಬೇಬಿ ಗರ್ಲ್ಗೆ ಡ್ರೆಸ್ ಸಿಗುತ್ತಾ ಅಂತ, ಗೊತ್ತಿಲ್ಲ ಅಂತ ಹೇಳಿದ್ರು. ಬೇಜಾರಾಯಿತು. ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಟಿವ್ ಐಟಮ್ಸು ಒಂದೇ ಕಡೆ ಸಿಗ್ತಾಯಿತ್ತು. ಪ್ರತಿ ವರ್ಷ ಅಷ್ಟೇ, ಓನ್ಲಿ ಕ್ರಿಸ್ಮಸ್ಗೆ ಅಂತ ಅಲ್ಲ, ದೀಪಾವಳಿ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ನಮಗೆಲ್ಲ ಥರದ್ದು ಫೆಸ್ಟಿವಲ್ ಐಟಮ್ಸ್ ಎಲ್ಲ ರಾಯಲ್ ಮಾರ್ಟಲ್ಲಿ ಯಾವಾಗಲೂ ಸೇಲ್ ನಡೀತಾನೆ ಇರುತ್ತೆ. ಲಾಸ್ಟ್ ಟೈಮು ಅಷ್ಟೇ, ದೀಪಾವಳಿದು ತುಂಬ ಡೆಕೋರೇಟಿವ್ ಐಟಮ್ಸ್ ಬಂದಿತ್ತು. ನಾನು ಆವಾಗ ಇನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ. ಸೊ ಆವಾಗ ನನಗೆ ಅದರಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಮತ್ತೆ ಬರೋ ಹಬ್ಬಗಳಲ್ಲಿ ಈ ಥರ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ, ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ತುಂಬ ಕ್ಯೂಟಾಗಿತ್ತು ಕ್ರಿಸ್ಮಸ್ ಟ್ರೀಸು. ನನಗೆ ತುಂಬ ಇಷ್ಟ ಆಗಿತ್ತು ಈ ಚಿಕ್ಕದು ಟ್ರೀ. ಎಷ್ಟು ಕ್ಯೂಟಾಗಿದೆ ನೋಡಿ. ಮನೆ ಸುಮ್ಮನೆ ಡೆಕೋರೇಟಿವ್ ಐಟಮ್ ಆಗಿದ್ದು ಕೂಡ ತಂದು ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಗ್ರೀನರಿ. ಹಾಗೆ ಜೀಸಸ್ದು ಫುಲ್ ಫ್ಯಾಮಿಲಿ ಫ್ರೇಮ್ ಕೂಡ ಸಿಗ್ತಾಯಿತ್ತು ಅಲ್ಲಿ. ಈ ಥರ ಐಟಮ್ಸ್ ತೊಗೊಂಡಾಗ ನಾವು ಸ್ನೋಫಾಲ್ ಮಾಡ್ತೀವಲ್ಲ, ಆ ಥರ ಥೀಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಲಾಸ್ಟ್ ಇಯರು ನಮ್ಮ ಆಫೀಸಲ್ಲಿ ನಾವು ಮಾಡಿದ್ವಿ, ಬಟ್ ಗ್ರೀನ್ ಟ್ರೀ ತೊಗೊಂಡಿದ್ವಿ. ಇದು ನೋಡಿ, ಇದು ಸ್ನೋ ಥರ ನಾವು ಥೀಮ್ ಮಾಡಬೇಕು ಅಂತಂದರೆ ಈ ಥರ ಟ್ರೀ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಗೋಯಿತು ಈ ಟ್ರೀ. ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು, ಫಿದಾ ಅಂತಲೇ ಹೇಳ್ಬೋದು. ಆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಮಸ್ತ್ ಕಾಣಿಸ್ತಾ ಇತ್ತು. ಪ್ರೈಸು ಅಷ್ಟೇ ತುಂಬ ಕಮ್ಮಿ ಬೆಲೆ ಸಿಗ್ತಾಯಿತ್ತು. ನೋಡ್ತಾ ಇರ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ. MRPನೇ ಬೇರೆ ಥರ ಇದ್ದರೆ ಸ್ಪೆಷಲ್ ಪ್ರೈಸೇ ಬೇರೆ ಥರ ಇತ್ತು. ತುಂಬ ಡಿಫ್ರೆನ್ಸ್ ಇತ್ತು ಅದಕ್ಕೂ ಇದಕ್ಕೂ. ಮತ್ತು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ತುಂಬ ಕಮ್ಮಿ ಬೆಲೆ ಸಿಗುತ್ತೆ ಕೂಡ ಅಲ್ಲಿನೂ. ನಾನು ನೆಕ್ಸ್ಟು ಕಮರ್ಷಿಯಲ್ ವಿಡಿಯೋ ಮಾಡಿದಾಗ ಅಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಐಟಮ್ಸ್ ಸಿಗುತ್ತೆ, ಅಂದರೆ ಶಾಪಿಂಗ್ ಯಾವ ಥರ ಮಾಡ್ಬೋದು, ಗರ್ಲ್ಸ್ಗೆ ಬೇಬೀಸ್ಗೂ ಯಾವ ಥರ ಶಾಪಿಂಗ್ ಮಾಡ್ಬೋದು ಅಂತ ಇಷ್ಟರಲ್ಲೇ ನಾನು ಶೋ ಮಾಡ್ತೀನಿ. ವಿಡಿಯೋ ಮಾಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ, ಬೇರೆ ಬೇರೆ ಕಡೆ ಹೋಗಬೇಕು, ಅಲ್ಲೆಲ್ಲ ವಿಡಿಯೋ ಮಾಡಬೇಕು ಅಂತ. ಬಟ್ ಮಗು ಇದೆ ಅಲ್ವಾ, ನನಗೆ ಯಾರಾದರೂ ಸಪೋರ್ಟ್ ಬೇಕೇ ಬೇಕು. ನಾವು ಕೇಳಬೇಕು ರಾಘುಗೆ, ಒಂದಿನ ರಜಾ ಮಾಡಿದ್ರೆ ವೀಕ್ಲಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ಮುಂಚೆನೇ ಕೇಳಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ರೆಡಿ ಮಾಡಿ ಇಟ್ಕೊತೀನಿ ಸ್ಕ್ರಿಪ್ಟೆಲ್ಲ. ಸ್ಕ್ರಿಪ್ಟ್ ಮಾಡೋದಕ್ಕಿಂತ ಸಡನ್ನಾಗಿ ಪ್ಲ್ಯಾನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಯಾವುದು ಕೂಡ ನಡೆಯೋಲ್ಲ. ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು, ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಟ್ರಿಪ್ ಮಾಡಬೇಕು ಅಂತೇಳಿ ಒಂದು ಫುಲ್ಲು ರೆಡಿ ಮಾಡ್ಕೊಳ್ಳೋದು ಎಲ್ಲನೂ, ಏನೇನು ಬೇಕು ಏನೇನು ಬೇಡ ಅಂತ. ನೋಡಿದ್ರೆ ಅದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಸಂಜೆ ಮಾತಾಡಿರ್ತೀವಿ, ಆಲ್ರೆಡಿ ಬೆಳಗ್ಗೆ ಹೋದರೆ ಸಾಕು ಎಲ್ಲ ವಾಶೌಟ್ ಆಗಿರುತ್ತೆ. ಯಾರು ಏನು ಮಾತಾಡಿದ್ದು ಇಲ್ವಲ್ಲ, ಹಾಗೆ ಹೀಗೆ, ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಮೆಲ್ಲಗೆ ಜಾರ್ಕೊಳ್ಳೋರು ಇದ್ದಾರೆ. ಅದಕ್ಕೆ ಯಾವುದೂ ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಸಡನ್ನಾಗಿ ಹೋಗಬೇಕು ಅನ್ಸಿದ್ರೆ ತಟ್ ಅಂತ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಹೋಗ್ತಾ ಇರಿ. ಇಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಗಿ ಐಟಮ್ಸ್ನ ನೋಡ್ಬೋದು ನೀವು. ಕಲರ್ ಕಾಣಿಸ್ತಾ ಇತ್ತು. ನಮಗೆ ತುಂಬ ಜನ ರೇಗಿಸ್ತಿದ್ದು ಜಾತ್ರೆ ಐಟಮ್ಸ್ ಅಂತ. ಹಬ್ಬ ಯಾವುದಾದೇನ್ರಿ, ಸೆಲೆಬ್ರೇಟ್ ಮಾಡಬೇಕಷ್ಟೇ. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವೆಲ್ಲ ಒಂದೇ, ನಾವೆಲ್ಲ ಇಂಡಿಯನ್ಸ್, ನಾವೆಲ್ಲ ಹಿಂದೂಗಳು. ಸೊ ಈ ಥರ ಭಾವನೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದರೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸು ಕೂಡ ಕ್ರಿಯೇಟ್ ಆಗಲ್ಲ. ಎಲ್ಲರೂ ನಮ್ಮವರೇ. ನನ್ನ ಫ್ರೆಂಡ್ಸ್ ಜೊತೆ ನಾವು ಕ್ರಿಶ್ಚಿಯನ್ ಮುಸ್ಲಿಮ್ ಜೊತೆ ಎಲ್ಲ ನಾವು ಗಣೇಶ ಹಬ್ಬ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಮತ್ತು ಅವ್ರ ಮನೆಗೆ ಹೋಗ್ಬಿಟ್ಟು ರಂಜಾನು, ಕ್ರಿಸ್ಮಸ್ಸು ಇವೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಮೇಯ್ನ್ ರಂಜಾನ್ಗೆಲ್ಲ ಹೋದಾಗ ಬಿರಿಯಾನಿ ಮಾಡ್ತಾರೆ ಗೊತ್ತಾ, ಆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸ್ ಹೆಸ್ರನ್ನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವ್ರ ಪರ್ಮಿಷನ್ ಇಲ್ಲದೇ ನಾವು ಮೆನ್ಷನ್ ಮಾಡಿದ್ರೆ ತಪ್ಪಾಗುತ್ತೆ ಅಲ್ವಾ. ಯಾರೆಲ್ಲ ಬೆಂಗಳೂರು ನಿಯರ್ ಬೈ ಇದ್ದೀರಾ, ಸೊ ರಾಯಲ್ ಮಾರ್ಟು ನಿಮ್ಮ ಏರಿಯಾ ಅಕ್ಕಪಕ್ಕನೇ ಇರುತ್ತೆ. ರಾಯಲ್ ಮಾರ್ಟು ತುಂಬ ಕಡೆ ಇದೆ. ರಾಯಲ್ ಮಾರ್ಟು ಹೋಗಿ, ಎಲ್ಲ ಕಡೆ ಸೇಮ್ ಕ್ರಿಸ್ಮಸ್ ಸೇಲ್ ನಡೀತಾ ಇದೆ. ಸೊ ಬೈ ಮಾಡಿ. ಇದೆಲ್ಲ ವಿಡಿಯೋ ಮಾಡಿಕೊಂಡು ನಾನು ಮನೆಗೆ ಬಂದೆ. ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಮಧ್ಯಾಹ್ನನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅಣ್ಣ ಬರ್ತಾರೆ ಅಂತ ಹೇಳಿದ್ನಲ್ವ, ಅದಕ್ಕೆ ಒಂದು 1/2 kg ಚಿಕನ್ ತಂದುಬಿಟ್ಟು ಚಿಕನ್ ಮಾಡಿದ್ದೆ. ಸಿಂಪಲ್ ಚಿಕನ್ ಅಂತಲೇ ಹೇಳ್ಬೋದು, ಫಟಾಫಟ್ ಚಿಕನ್. ಸುಮ್ಮನೆ ಸಿಂಪಲ್ಲಾಗೆಲ್ಲ ರೆಡಿಮೇಡ್ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡಿದ್ದು. ಇದಕ್ಕೆ ಚಪಾತಿ ಮಾಡಿಕೊಂಡ್ರೆ ರಾತ್ರಿಯ ಡಿನ್ನರ್ ಕಂಪ್ಲೀಟ್ ಆಗುತ್ತೆ. ಸಲಾಡ್ ಮಾಡೋಣ ಅಂತ ಒಂದು 1/2 ಕುಕುಂಬರ್ ಇತ್ತು, ಅದು ಕೂಡ ತೊಗೊಂಡಿದ್ದೀನಿ. ಈಗ ಸಲಾಡ್ ಮಾಡಬೇಕು ಊಟಕ್ಕೆ. ಅಣ್ಣ ರಜಾ ಹಾಕಿ ಮನೆಗೆ ಬಂದರೂ ಕೂಡ ವರ್ಕ್ ಟೆನ್ಷನ್ನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಅಣ್ಣ ಮುಗೀತಾ ಟೆನ್ಷನ್ನು? ಏನು ಟೆನ್ಷನ್ ಮುಗಿಲ್ಲ? ಒಂದು ಹೇಳಿ. ಓಡಿ ಹೋಗ್ತಾರೆ ಇಳಿ ಅಂದರೆ. ಅಮ್ಮ ಇಲ್ಲೋಡು ಗೊಂಬು, ಮಾವ ಸೊಸೆದು ಏನು ಲವ್. ಅಣ್ಣ ಮಾಮ ಅನ್ಸಿ ಅವಳಿಗೆ.
ಈ ಹಂಗೆ ನಾವು ಗೊಂಬು ಅಂತಲೇ ಕುಂದಾಪುರ ಭಾಷೆಯಲ್ಲಿ ಕರಿತೀವಿ. ಅಪ್ಪ ಕರೀತಾರೆ ಕೇಳಿಸ್ತಾ ಇಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.